ಈಗ ನಾವು ಮೊದಲ ಅತಿಥಿಯ ಪರಿಚಯ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಮೊದಲ ಅತಿಥಿಯನ್ನು ನಿಮಗೆ ಪರಿಚಯಿಸಲು ತುಂಬಾ ಸಂತೋಷವಾಗುತ್ತಿದೆ. ಶಿವಮೊಗ್ಗದಿಂದ ಬಂದಿರುವ ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ಪ್ರಾಧ್ಯಾಪಕರಾಗಿ, ಚಿಂತಕರಾಗಿ ಮತ್ತು ಬರಹಗಾರರಾಗಿ ಹೆಸರಾದವರು. ಬೆಳಗಾವಿ ಜಿಲ್ಲೆಯ ನಾಗರಗಾಳಿ ಗ್ರಾಮದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಇವರು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ವಿಮರ್ಶೆ, ಲೇಖನ ಮತ್ತು ಕಥೆಗಳನ್ನು ಬರೆಯುತ್ತಾ ಜನಪರ ಚಳವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇವರ ಲೇಖನಿ ಮತ್ತು ನಡೆ ಎರಡೂ ಒಂದೇ ದಿಕ್ಕಿನಲ್ಲಿ ಸಾಗಿವೆ, ಸಾಮಾಜಿಕ ನ್ಯಾಯದ ಕಡೆಗೆ. ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರೇ, ನಿಮ್ಗೆ ಸ್ವಾಗತ. ನಿಮ್ಗೆ 20 ನಿಮಿಷ ಸಮಯ ನೀಡಲಾಗಿದೆ. ನೀವು ನಿಮ್ಮ ಮಾತನ್ನು ಶುರು ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಆದಷ್ಟು ನೀವು ಕೊಟ್ಟಿರುವಂತಹ ಈ ಸಮಯದ ಅವಧಿಯಲ್ಲೇ ನನ್ನ ಮಾತುಗಳನ್ನು ಮುಗಿಸೋಕೆ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಹೇಳಕ್ಕಾಗದೇ ಇರುವಂಥ ವಿಷಯಗಳು ಮುಂದೆ ಚರ್ಚೆನಲ್ಲೂ ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಧ್ವನಿ, ನನ್ನ ಮಾತುಗಳು ಎಲ್ಲರಿಗೂ ಕೇಳ್ತಾ ಇದೆ ಅಂದರೆ ನಾನು ಮುಂದುವರಿತೇನೆ. ಅಪರ್ಣಾ ಮೇಡಮ್ ಸರ್ ಕೇಳ್ತಾ ಇದೆ ಸರ್. ಕೇಳ್ತಾ ಇದೆ ಸರ್. ಕೇಳ್ತಾ ಇದೆ. ನಾನು ಮೊದಲು ಎತ್ಕೊಳ್ಳುವಂಥ ಒಂದು ಪ್ರಶ್ನೆ ಇದು. ಈಗಾಗಲೇ 4 ದಿನಗಳಲ್ಲಿ ವಿಸ್ತಾರವಾಗಿ ಚರ್ಚೆ ಆಗಿರಬಹುದು. ಈ ಲಿಂಗಾಯತ ಚಳುವಳಿಯ ಒಂದು ಬಹುಮುಖ್ಯವಾದಂಥ ಒಂದು ಉದ್ದೇಶ ಏನು ಅಂತ ನಾವು ಮತ್ತೆ ಪರಿಕಲ್ಪನೆ ಮಾಡ್ಕೊಳ್ಳೋದಾದ್ರೆ, ನನಗನ್ಸುತ್ತೆ ಅದರ ಈ ಲಿಂಗಾಯತ ಅಂತ ಕರೆಯುವಂಥ ಅಂದ್ರೆ ವಚನಕಾರರ ಅವರ ಮೌಲ್ಯ ಕಲ್ಪನೆಗಳು, ಅವರ ಜೀವನ ದೃಷ್ಟಿ, ಅವರ ಸಾಮಾಜಿಕ ದೃಷ್ಟಿ, ಇವೆಲ್ಲವನ್ನು ಒಳಗೊಂಡಂಥ ಒಂದು ಲೋಕದೃಷ್ಟಿ ಏನಿದೆ, ಅದು ನನ್ನ ಓದಿನ ಪ್ರಕಾರ ಜಗತ್ತಿನಲ್ಲೇ ಅದ್ವಿತೀಯವಾಗಿರುವಂಥದ್ದು. ನಾವು ಸುಮ್ಮನೆ ಕೆಲವು ಅತಿಶಯವಾದಂಥ ಪದಗಳನ್ನು ಬಳಸ್ತೀವಿ ಅಂತ ಅಲ್ಲ. ಅದರೊಳಗೆ ಮುಪ್ಪುರಿಗೊಂಡಂತಹ ಅನೇಕ ವಿಷಯಗಳು ಏನಿವೆ ಅಲ್ಲ, ಈ ಕಾಯಕದ ಕಲ್ಪನೆ ಅಥವಾ ಲಿಂಗತ್ವದ ಒಂದು ಸಮಾನತೆ ಇರಬಹುದು, ಅಥವಾ ಅಧಿಕಾರದ ಬಗ್ಗೆ ಪ್ರಶ್ನೆಯನ್ನ ಎತ್ಕೊಳ್ಳುವಂಥ ಒಂದು ಬಹಳ ದೊಡ್ಡ ಬೆಗಾರಿಕೆ ಅನ್ಕೋಬಹುದು, ಅಥವಾ ಒಂದು ಸಮುದಾಯದ ಕಲ್ಪನೆ ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವಂಥ ಯಾವುದನ್ನು ಇವತ್ತು ಪ್ರಜಾಪ್ರಭುತ್ವ 21ನೇ ಶತಮಾನದಲ್ಲೂ ಸಾಧನೆ ಮಾಡಕ್ಕೆ ಆಗಿಲ್ವೋ ಅಂಥ ಒಂದು ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಸಮುದಾಯದ ಪರಿಕಲ್ಪನೆ, ಇವೆಲ್ಲವನ್ನು ನಾವು ಒಟ್ಟಿಗೆ ಇಟ್ಕೊಂಡು ನೋಡಿದರೆ ಪ್ರಾಯಶಃ ಜಗತ್ತಿನಲ್ಲಿ ಇದು ಅತ್ಯಂತ ಅಪೂರ್ವವಾಗಿರುವಂಥದ್ದು, ಮತ್ತೆ ಅದಕ್ಕೆ ಹೋಲಿಸಲು ಕಷ್ಟವಾಗುವಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಅನಿವಾರ್ಯವಾಗಿಯೇ ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ಏನಿತ್ತು ಅಂತಂದ್ರೆ, ಇದು ಬಹಳ ವಿಶಿಷ್ಟವಾಗಿರುವಂಥದ್ದು. ಇದರ ಒಟ್ಟಾರೆ ಒಂದು ಚೌಕಟ್ಟನ್ನು ನಾವು ನೋಡಿದರೆ ಅದಕ್ಕೆ ತನ್ನದೇ ಆದಂತಹ ಒಂದು ಅಸ್ತಿತ್ವ ಇದೆ, ತನ್ನದೇ ಆದಂತಹ ಒಂದು ಸ್ವರೂಪ ಇದೆ, ಮತ್ತು ಆ ಒಂದು ದೊಡ್ಡ ಚಳುವಳಿ ಮತ್ತು ಅದರ ಫಲವಾಗಿ ಬಂದಂಥ ವಚನ ಸಾಹಿತ್ಯ ಏನಿದೆ, ಇವೆಲ್ಲದರ ಮೂಲಕ ಅದು ಕಟ್ಟಿಕೊಂಡಂಥ ಒಂದು ನಮಗೆ ಮಾರ್ಗದರ್ಶಿ ಈಗಲೂ ಆಗಬಹುದಂಥದ್ದು ಏನಿದೆಯೋ ಅದರ ವಿಶಿಷ್ಟತೆಯನ್ನು ನಾವು ಇವತ್ತು ಸಾಬೀತು ಮಾಡಬೇಕಾಗಿದೆ. ಯಾಕೆ ಈ ಸಾಬೀತು ಮಾಡಬೇಕು ಅನ್ನುವಂಥ ಪದವನ್ನು ನಾವು ಇವತ್ತು ಬಳಸಬೇಕಾಗಿದೆ ಅಂತಂದ್ರೆ, ನಮ್ಮ ಎದುರಿಗೆ ಕೆಲವು ಸವಾಲುಗಳನ್ನು ನಾವು ಕಾಣ್ತಾ ಇದೆ. ಆ ಸವಾಲುಗಳಲ್ಲಿ ನಾವು ಮೊದಲನೇದಾಗಿ ನೋಡೋದೇನು ಅಂತಂದ್ರೆ, ಈ ಯಾವುದನ್ನ ನೀವು ಲಿಂಗಾಯತ ಅಂತ ಕರಿತಿರೋ ಅಥವಾ ವಚನಕಾರರ ಒಂದು ಚಳುವಳಿ ಅಂತ ಕರಿತಿರೋ, ಇದೆಲ್ಲವೂ ಕೂಡ ಹಿಂದಿನಿಂದಲೇ ಬಂದಿರುವಂತಹದ್ದು. ಇದರಲ್ಲಿ ಅತ್ಯಂತ ವಿಶಿಷ್ಟ ಭಿನ್ನವಾಗಿರುವಂತಹದ್ದು ಏನೂ ಅಲ್ಲ. ಅದು ಯಾವುದನ್ನ ಒಂದು ದೊಡ್ಡ ಒಂದೇನು ಹೇಳ್ಬೋದು, ಒಂದು ವೇದಿಕೆಯಲ್ಲಿ ಇಟ್ಕೊಂಡು ಅದು ಆ ಹಿಂದೂ ಧರ್ಮದ ಭಾಗವೇ ಆಗಿತ್ತು, ಇನ್ನೇನೂ ಇರಲಿಲ್ಲ ಅನ್ನುವಂಥ ಈ ಅಪವ್ಯಾಖ್ಯಾನ ಏನಿದೆಯೋ, ಈ ತಪ್ಪು ವ್ಯಾಖ್ಯಾನ ಏನಿದೆಯೋ, ಇದನ್ನು ವಿರೋಧಿಸಿ ಇದರ ವಿಶಿಷ್ಟತೆ ಏನು ಅನ್ನೋದನ್ನ ನಾವು ಬಹಳ ಖಚಿತವಾಗಿ ಪ್ರಸ್ತಾಪ ಮಾಡುವಂಥದ್ದು ಅವಶ್ಯಕವಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಇಲ್ಲಿ ಮತಗಳ ಪ್ರಶ್ನೆ ಇಲ್ಲ ಅಥವಾ ಮೇಲು ಕೀಳುಗಳ ಪ್ರಶ್ನೆ ಇಲ್ಲ. ಬಹಳ ತಾತ್ವಿಕವಾಗಿ ನಾವು ಅದನ್ನ ಸಮಾಧಾನದಿಂದ ಯೋಚನೆ ಮಾಡಿದರೆ ಇದರ ವಿಭಿನ್ನತೆ ಏನು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಅದನ್ನ ನಾವು ಇವತ್ತು ಸಾಬೀತು ಮಾಡುವಂತಹ ಪ್ರಯತ್ನ ಯಾಕೆ ಮಾಡಬೇಕಾಗಿದೆ ಅಂತಂದ್ರೆ, ಕೆಲವು
ಆ, ಪ್ರಯತ್ನಗಳು ಇವತ್ತು ಹೇಗೆ ನಮ್ಮ ಎದುರಿಗೆ ನಡೆದಿವೆ ಅಂತಂದ್ರೆ, ಒಂದು ಕಡೆಗೆ ಇದು ಸನಾತನ ಅಥವಾ ಹಿಂದೂ ಇತ್ಯಾದಿಯಾಗಿ ಕರೆಯುವಂತದ್ರಿಂದ ಏನು ಭಿನ್ನವಾಗಿಲ್ಲ, ಅದು ಎಲ್ಲವೂ ಮೊದಲಿಂದಲೂ ಇತ್ತು ಅನ್ನುವಂಥ ಒಂದು ವಾದ. ಎರಡನೇ ವಾದ ಏನಿದೆ ಅಂತಂದ್ರೆ, ಬಸವಣ್ಣನೂ ಕೂಡ ಕೇವಲ ಒಬ್ಬ ಸುಧಾರಕನೇ ಹೊರತು ಒಂದು ಹೊಸ ಧರ್ಮದ ಒಬ್ಬ ಆವಿಷ್ಕಾರ ಮಾಡಿ ಅದನ್ನ ಸ್ಥಾಪನೆ ಮಾಡಿರುವಂತಹದ್ದು ಅಲ್ಲ ಅನ್ನುವಂಥದ್ದು ಎರಡನೇ ವಾದ. ಮತ್ತು ಮೂರನೇ ವಾದ ಏನಿದೆ ಅಂತಂದ್ರೆ, ನೀವು ಹೇಳ್ತಾ ಇರುವಂತ ಈ ವಚನ ಚಳುವಳಿಗಳಲ್ಲೇ ನೀವು ಒಳಹೊಕ್ಕು ನೋಡಿದ್ರೆ ಅಲ್ಲಿ ನಿಮಗೆ ಅದು ಸಂಪ್ರದಾಯದಿಂದ ಏನು ಪಡೆದುಕೊಂಡು ಬಂದಿದೆ, ಯಾವುದು ಅದರಲ್ಲಿ ಮತ್ತೆ ಮಿಳಿತವಾಗಿದೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಅಂತ. ನಾವಿಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳೋದು ಅವಶ್ಯಕವಾಗುತ್ತೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಈ ರೀತಿಯ ವಾದಗಳ ಹಿಂದೆ ಇರುವಂತ ಒಂದು ಉದ್ದೇಶ ಏನು, ಯಾಕೆ ಈ ರೀತಿಯ ಒಂದು ಒತ್ತಡಗಳನ್ನ ತರಲಾಗ್ತಾ ಇದೆ? ಅದರೊಳಗೇನೆ ತಾನೇ ನಮಗೆ ನಿಜವಾಗ್ಲೂ ಇದು ಶುರುವಾಗಿದ್ದು ಯಾವುದು ಅಂತಂದ್ರೆ, ಈ ಲಿಂಗಾಯತ ಚಳುವಳಿಯ ಅವಶ್ಯಕತೆ ನಮಗೆ ಕಂಡಿದ್ದು ಯಾವಾಗ ಅಂತಂದ್ರೆ, ಈ ಸವಾಲುಗಳು ಬಹಳ ಪ್ರಭಾವಿಯಾಗಿಯೋ ಅಥವಾ ಒಂದು ರೀತಿ ಗೊಂದಲ ಹುಟ್ಟಿಸೋ ರೀತಿಯಲ್ಲಿ ನಮ್ಮ ಎದುರಿಗೆ ಬಂದಾಗ ಇವುಗಳನ್ನು ನಾವು ಪ್ರಶ್ನೆ ಮಾಡೋದು ಅವಶ್ಯಕವಾಗಿ ಕಂಡಿತ್ತು ಅಂತ. ಯಾಕೆ ಇದು ಮುಖ್ಯವಾಗುತ್ತೆ ಅಂದ್ರೆ, ನೀವು ಒಂದು ಬಹಳ ಅದನ್ನೇನು ಹೇಳ್ಬೇಕು, ಅದು ಒಂದು ಮುಗ್ಧ ರೀತಿನೋ ಅಥವಾ ಜ್ಞಾನದ ರೀತಿ ಇಲ್ಲನೋ ನೀವು ಒಂದು ವಾದ ಮಾಡ್ತಾ ಹೋಗ್ಬಿಟ್ರೆ ಆಯ್ತಪ್ಪ, ಒಂದು ಯಾವ ಒಂದು ಪರಂಪರೆ ಇದೆ, ತಾತ್ವಿಕ ಪರಂಪರೆ ಇದೆ, ಒಂದು ದೇಶದಲ್ಲಿರುವಂತ ಧಾರ್ಮಿಕ ಪರಂಪರೆ ಇದೆ, ಆದ್ರೆ ಎಲ್ಲವೂ ಮೊದಲೇ ಇತ್ತು ಅಂತ ಹೇಳುವಂತ ಒಂದು ವಾದ ಬಹಳ ಸುಲಭವಾಗ್ಬಿಡುತ್ತೆ. ಈಗ ಒಂದು ನಮ್ಮಲ್ಲಿ ಬಹಳ ಗದ್ದಲ ಮಾಡಿದಂತಹ ಒಂದು ಗುಂಪು ಏನ್ ಹೇಳಕ್ ಶುರು ಮಾಡ್ತಂದ್ರೆ, ಇದೆಲ್ಲ ಉಪನಿಷತ್ನಲ್ಲಿ ಇದ್ದೇ ಇದೆ ಅಲ್ಲ, ಸಮಾನತೆ ಪ್ರಶ್ನೆ ಅನ್ನೋದೇನು ಹೊಸದ, ಅದು ಮೊದಲಿಂದನೂ ಬಂದೇ ಇದೆಯಲ್ಲ, ಸರ್ವ ಜನಾಂಗಗಳು, ಜಾತಿಗಳು, ಇತ್ಯಾದಿಗಳು, ವರ್ಗಗಳು ಎಲ್ಲ ಒಂದೇ ಅಲ್ವಾ ಅಂತ ಹೇಳುವ ಉದ್ದೇಶ ಏನಿತ್ತಂದ್ರೆ, ಇವೆಲ್ಲವೂ ಶ್ರೇಷ್ಠ ಪರಂಪರೆಗಳು ಅಂತ ಅಲ್ಲ. ಏನನ್ನು ಹೇಳ್ಬೇಕಾಗಿತ್ತು ಈ ಗುಂಪಿಗೆ ಅಂತಂದ್ರೆ, ಇದರಲ್ಲಿ ಹೊಸದಾದಂತ ಸ್ವಂತಿಕೆ ಇರುವಂತ ವಿಶಿಷ್ಟವಾಗಿರುವಂತಹದ್ದು ಏನೂ ಇಲ್ಲ, ಇದು ಹಿಂದೆ ಇದ್ದುದನ್ನೇ ಬೇರೆ ರೂಪದಲ್ಲಿ ಹೇಳಿದೆ ಅಷ್ಟೇ ಅನ್ನುವಂಥದ್ದು. ಇದನ್ನ ಒಪ್ಪಕ್ಕೆ ಯಾಕಾಗಲ್ಲ ಅಂತಂದ್ರೆ, ಬರೀ ಇದು ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಅಥವಾ ನಮ್ಮದೇ ಬೇರೆ ಅನ್ನುವಂಥ ಹಠಮಾರಿತನೂ ಅಲ್ಲ. ಬಹಳ ಸ್ಪಷ್ಟವಾಗಿನೇ ನಮಗೇನು ಕಾಣುತ್ತೆ ಅಂತಂದ್ರೆ, ಹಿಂದಿನ ಪರಂಪರೆಗಳಲ್ಲಿ ಇಲ್ಲದೇ ಇರುವಂಥದ್ದು ಬಹಳ ಖಚಿತವಾಗಿ ಇಲ್ಲಿ ಇದೆ ಅಂತ ನೀವು ನೋಡಿರ್ಬೋದು. ಬಹಳ ವಿಸ್ತಾರವಾಗಿ ನಾನು ಹೇಳಕ್ ಹೋಗಲ್ಲ, ನಾನು ಕೊಟ್ಟಿರುವ ಸಮಯದ ಅವಧಿಯಲ್ಲಿ ಎಷ್ಟು ಬೇರೆ ಬೇರೆ ತಾತ್ವಿಕ ಪರಂಪರೆಗಳು ಬಂದಿವೆ ನಮ್ಮಲ್ಲಿ. ಯಾವುದೋ ಫಿಲಾಸಫಿಕಲ್ ಟ್ರೆಡಿಷನ್ಸ್ ಅಂತ ಕರಿತೇವಲ್ಲ, ಇವೆಲ್ಲ ಬಂದಿವೆ. ಅವೆಲ್ಲ ಮಾಡದೇ ಇದ್ದಂತ ಒಂದು ಕೆಲಸ ಏನಂತಂದ್ರೆ, ಅವು ಜಾತಿ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಲಿಲ್ಲ, ವರ್ಣ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಲಿಲ್ಲ, ಬೇರೆಯ ತಾತ್ವಿಕವಾದಂತ ಒಂಥರ ಅಮೂರ್ತ ಅಂತೀವಲ್ಲ, ಅದು ನಮ್ಮ ದಿನನಿತ್ಯದ ಜನರ ಸಮುದಾಯಕ್ಕೆ ಸಂಬಂಧ ಹೆಚ್ಚು ಇಲ್ಲೇ ಇರೋ ರೀತಿಯಲ್ಲಿ ವಾದಗಳನ್ನು ಮಂಡಿಸ್ತೇ ಹೊರತು ಈ ಸಮಾಜದಲ್ಲೂ ಒಳಗೆ ಇರುವಂತ ಈ ಅಸಮಾನತೆಗಳನ್ನ ಒಪ್ಪಿಕೊಳ್ತು ಅಥವಾ ಅದನ್ನ ಪ್ರಶ್ನೆ ಮಾಡಲಿಲ್ಲ. ಆ ದೃಷ್ಟಿಯಲ್ಲಿ ನೋಡಿದ್ರೆ, ಕೆಲವು ಭಕ್ತಿ ಪರಂಪರೆಗಳನ್ನು ಬಿಟ್ರೆ ಇದು ಹೊರಗಡೆಗೆ ಬೇರೆ ಬೇರೆ ಈ ಬಹಳ ಪ್ರತಿಷ್ಠೆ ಪಡೆದಿರುವಂತಹ ಕೆಲವು ಏನು ಧಾರ್ಮಿಕ ಚರ್ಚೆಗಳಿವೆ ಅಥವಾ ತಾತ್ವಿಕ ಚರ್ಚೆಗಳಿವೆ, ಅದರಲ್ಲಿ ಎಲ್ಲವೂ ಚರ್ಚೆ ಆಗುತ್ತೆ. ಬಹಳ ಮುಖ್ಯವಾಗಿರುವಂತಹದ್ದು ಶೋಷಣೆ ಯಾಕಿದೆ, ಅಸಮಾನತೆ ಯಾಕಿದೆ, ಶ್ರಮಕ್ಕೆ ನೀವು ಯಾಕೆ ಗೌರವ ಕೊಡಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಅವು ಕೇಳಿರಲಿಲ್ಲ. ಭಕ್ತಿ ಪರಂಪರೆಯಲ್ಲಿ ಕೇಳಿದಾವೆ, ಇಲ್ಲ ಅನ್ನಲ್ಲ ನಾನು. ಇಡೀ ಭಾರತದುದ್ದಕ್ಕೂ ಅನೇಕ ಶತಮಾನಗಳ ಒಳಗೆ ನಡೆದಂತ, ಅದು ದಕ್ಷಿಣದಲ್ಲಿ ಆರಂಭವಾಗಿ ಉತ್ತರಕ್ಕೆ ಹೋಗಿ ಎಲ್ಲ ಕಡೆಗೂ ಹರಡಿದಂತ ವಿವಿಧ ಭಕ್ತಿ ಪರಂಪರೆಗಳು ಎಲ್ಲ ಭಾಷೆಗಳಲ್ಲೂ ಎಲ್ಲ ಅನೇಕ ಪ್ರಾಂತ್ಯಗಳಲ್ಲೂ ಬಂದವು. ಆದರೆ ಇಷ್ಟು ಅತ್ಯಂತ ಖಚಿತವಾಗಿ ಒಂದು ಚೌಕಟ್ಟನ್ನ ಕಟ್ಟಿಕೊಟ್ಟದ್ದು ಈ ವಚನಕಾರ ಚಳುವಳಿಯೇ ಅಂತ ನಾವು ಬಹಳ ಮುಖ್ಯವಾಗಿ ಅದು ಜಾತಿ ಮತ್ತು ವರ್ಣಗಳನ್ನ ತಿರಸ್ಕಾರ ಮಾಡುವಂತ, ಅದು ಶುದ್ಧ ಅಮಾನವೀಯ ಅಂತ ಹೇಳುವಂತ
ಅದನ್ನ ತಾತ್ವಿಕವಾಗಿಯೂ ಒಪ್ಪಕ್ಕೆ ಆಗಲ್ಲ ಅನ್ನುವಂತ ಹೇಳಿರೋ ರೀತಿ ಇದೆಯಲ್ಲ, ಅದು ಆ ನನಗನ್ಸುತ್ತೆ ಅದು ಶಾಶ್ವತವಾಗಿನೂ ಕೂಡ ಮನುಷ್ಯ ಕುಲಕ್ಕೆ ಒಂದು ದೊಡ್ಡದಾದಂತಹ ಒಂದು ಮಾರ್ಗದರ್ಶಿ ಆಗಿರುವಂತಹದ್ದು. ಇದನ್ನ ಆ ಒಂದು ಸರ್ ರೀತಿಯಲ್ಲಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್. ಸರ್, ನಮ್ಮ ಎರಡನೇ ಸ್ಪೀಕರ್ ಲಂಡನ್ ಇಂದ ಜಾಯಿನ್ ಆಗ್ಬೇಕಾಗಿತ್ತು, ಅವ್ರು ನಮಗೆ ಸಿಗ್ತಾ ಇಲ್ಲ. ಆದ್ರಿಂದ ನೀವು ಹೆಚ್ಚಿನ ಸಮಯ ತಗೊಂಡು ವಿವರವಾಗಿ ಸ್ವಲ್ಪ ಮಾತಾಡುವ ಸಾಧ್ಯತೆ ಇದ್ರೆ ಮಾತಾಡ್ಬೋದು. ಖಂಡಿತವಾಗ್ಲೂ ಮಾಡೋದು. ಓಕೆ, ಅಂದ್ರೆ ಥ್ಯಾಂಕ್ ಯು. ಏನ್ ಹೇಳ್ತಾ ಇದ್ದೆ ಅಂದ್ರೆ, ಇಲ್ಲಿ ನಾವು ಎರಡನ್ನೂ ನೋಡ್ಬೇಕಾಗುತ್ತೆ. ಏನಂತಂದ್ರೆ ಇದರ ವಿಶಿಷ್ಟತೆಯನ್ನು ನಾವು ಸುಮ್ಮನೆ ಹೇಳ್ತಿದೀವ, ಸುಮ್ಮನೆ ಇದು ಲಿಂಗಾಯತ ಅನ್ನೋದು ಬೇರೆನೆ ಅನ್ನೋಕ್ಕೋಸ್ಕರ ಹೇಳ್ತಿದೀವ? ಇಲ್ಲ. ಯಾಕಂದ್ರೆ ಅದಕ್ಕೆ ಬಹಳ ಸ್ಪಷ್ಟವಾದಂತ ಸಾಕ್ಷ್ಯಗಳು ನಮ್ಮ ಎದುರಿಗಿವೆ. ಮೊದಲನೇದಾಗಿ ಅಂತಂದ್ರೆ ಇಡೀ ಸಮುದಾಯ ಅಥವಾ ಸಮಾಜದ ಎಲ್ಲಾ ವರ್ಗಗಳನ್ನು, ಎಲ್ಲಾ ಜಾತಿಗಳನ್ನು ಒಳಗೊಂಡಿರುವಂತಹ ರೀತಿ ಬೇರೆ ಎಲ್ಲೂ ನಮಗೆ ಕಾಣುವುದು ಬಹಳ ಕ್ವಚಿತ್ತ ಅಥವಾ ಇಲ್ಲ ಅಂತಲೂ ನಾವು ಹೇಳ್ಬೋದು. ಎರಡನೇದಾಗಿ 12ನೇ ಶತಮಾನದ ಹೊತ್ತಿಗೆ ಈ ವೈಚಾರಿಕತೆ, ಬೌದ್ಧಿಕತೆ, ಆಚರಣೆ ಇತ್ಯಾದಿಗಳನ್ನೇ ಇಟ್ಕೊಂಡು ಶ್ರಮ ಅನ್ನೋದನ್ನ ನಾವು ಪೂರ್ತಿಯಾಗಿ ಅವಗಣನೆ ಮಾಡಿ ಅದೇನೋ ಅಲ್ಲ ಅನ್ನೋ ಹಾಗೆ, ಅಥವಾ ಶ್ರಮ ಮಾಡಬೇಕಾಗಿರೋರು ಅವರು ಅತಿಶೂದ್ರರು, ಅವ್ರು ಮಾಡಲಿ ಅನ್ನುವಂಥ ಒಂದು ಅನಾರೋಗ್ಯಕರವಾದಂಥ ಪರಂಪರೆಯಲ್ಲಿ ಇದೇನು ಮಾಡ್ತು ಅಂತಂದ್ರೆ ಕಾಯಕವೇ ಕೈಲಾಸ ಅಂತ. ಇವತ್ತು ನಾವು ಮತ್ತೆ 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 ಅದನ್ನು ಹೇಳಿಬಿಟ್ಟು ಅದು ನಮಗೆ ಹೊಸದಾಗಿ ಕಾಣಲ್ಲ. ಆದ್ರೆ ನೀವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ 12ನೇ ಶತಮಾನದ ಸಂದರ್ಭದಲ್ಲಿ ಆ ಮಾತನ್ನ ಇಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಶ್ರಮಗೌರವ ಅಂತಂದ್ರೆ ಏನು ಅಂತ ಅಂದ್ರೆ, ವಚನಕಾರರಲ್ಲೇ ನಾವು ನೋಡೋ ಹಾಗೆ, ಅವರ ಹೆಸರುಗಳಲ್ಲೇ ನಾವು ನೋಡೋ ಹಾಗೆ, ಒಬ್ಬ ದೋಣಿಯನ್ನ ನಡೆಸೋನಾಗಿರ್ಬೋದು, ಅಥವಾ ಒಬ್ಬ ಇನ್ನೇನೋ ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು, ಚರ್ಮವನ್ನ ಹದಗೊಳಿಸುವಂತವನಾಗಿರ್ಬೋದು, ಎಲ್ಲರೂ ಕೂಡ ಆಧ್ಯಾತ್ಮಿಕವಾಗಿನೂ ಸಮಾನರಾಗಿದ್ರು ಅನ್ನುವಂತ ಮಾತನ್ನ ಹೇಳುವಂಥದ್ದಿದೆ. ಅದು ಒಂದು ದೊಡ್ಡ ಹೆಜ್ಜೆ, ಮನುಕುಲಕ್ಕೆ ಒಂದು ದೊಡ್ಡ ಹೆಜ್ಜೆ ಆಗಿರುವಂಥದ್ದು. ಅದನ್ನ ನಾವು ಹೇಳಬೇಕಾಗಿದೆ. ಆದ್ರಿಂದ ಇದು ಈ ಲಿಂಗಾಯತ ಚಳುವಳಿ ಇವತ್ತೇನ್ ಮಾಡ್ತಾ ಇದೆ ಅಂತಂದ್ರೆ, ಈ ವಿಭಿನ್ನತೆಯನ್ನ, ಈ ಬೇರೆ ರೀತಿಯ ಒಂದು ತಿಳುವಳಿಕೆ ಏನಿತ್ತೋ ಸಮಾನತೆ ಬಗ್ಗೆ, ಆ ಒಂದು ತಿಳುವಳಿಕೆ ಅದು ಬೇರೆಯಾಗಿದೆ, ವಿಶಿಷ್ಟವಾಗಿದೆ ಅನ್ನೋದನ್ನ ನಾವು ಇವತ್ತು ಹೇಳಬೇಕಾಗಿದೆ. ನಾನು ವಿವರಗಳಿಗೆ ಹೋಗಲ್ಲ, ಆದ್ರೆ ನಮ್ಮ ಮತ್ತು ಬಹುಶಃ ನಮ್ಮ ಜೊತೆಗಿರುವಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಒಂದು ದೊಡ್ಡ ಏನೋ ಆದಂಥ ಒಂದು ಚರ್ಚೆಯ ಹೆಸರಿನಲ್ಲಿ ಏನನ್ನ ಮಾಡಕ್ಕೆ ಆರಂಭವಾಗ್ಬಿಡ್ತು ಕೆಲವು ವರ್ಷಗಳ ಹಿಂದೆ ಅಂತಂದ್ರೆ, ನಾನಾಗಲೇ ನಿಮಗೆ ಪ್ರಸ್ತಾಪ ಮಾಡಿದ ಹಾಗೆ, ಇದೇನು ಬೇಡ ಬಿಡಿ, ಇದು ಸ್ವತಂತ್ರ ಧರ್ಮ ಅಲ್ಲ, ಇದು ಕೇವಲ ಒಂದು ಸುಧಾರಣೆ, ಇದ್ದದ್ದನ್ನೇ ಸ್ವಲ್ಪ ಪರಿವರ್ತನೆ ಮಾಡಿರುವಂತಹದ್ದು ಅನ್ನೋ ರೀತಿಯ ಈ ಚರ್ಚೆಗಳು, ಆ ವಾದಗಳು ಮಂಡನೆ ಆದಾಗ ಇದು ನಮಗೆ ಅತ್ಯಂತ ಅವಶ್ಯಕ ಆಗಿರುವಂತಹದ್ದು. ಮತ್ತೆ ಎರಡನೇದು, ನಾವು ಅದನ್ನ ಹೇಗೆ ನೋಡ್ಬೋದು, ಇದು ಈ ಚಳುವಳಿಗೆ ಇರುವಂತ ಒಂದು ನ್ಯಾಯ ಸಮರ್ಥನೆ ಯಾಕೆ ಬೇಕಿದೆ ನಮ್ಗೆ ಈ ಚಳುವಳಿ ಅಂತ ನಾವು ನೋಡ್ತಾ ಹೋದ್ರೆ, ಇದು ಎರಡನೆಯ ಅಂಶವನ್ನು ನಾವಿಲ್ಲಿ ಗಮನಿಸ್ಬೇಕಾಗಿರುವಂತಹದ್ದು ನನಗೂ ಮುಖ್ಯವಾಗಿ ನನಗೆ ಇಲ್ಲಿ ಕಂಡಿದೆ. ಇಲ್ಲಿ ಅದೇನಂತಂದ್ರೆ, ಎಲ್ಲೋ ಒಂದು ಕಡೆಗೆ ಒಂದು ಏನ್ ಹೇಳ್ಬೋದಕ್ಕೆ, ಒಂದು ಐಡಿಯಾಲಜಿ ಅಂತೀವಲ್ಲ, ಒಂದು ರೀತಿಯ ಈ ಸಿದ್ಧಾಂತ ಅನ್ನೋದು ಬೆಳೆದು ಬಂದಿರೋದನ್ನ ನಾವು ನೋಡ್ತೀವಿ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ನಾವು ಈ ಚರ್ಚೆಗಳನ್ನ ಒಂದು ಸಮಾಜದ ಸ್ಥಿತಿಯಲ್ಲೂ ನೋಡ್ಬೇಕು, ಮತ್ತೆ ಅಲ್ಲಿರುವಂತ ಬೇರೆ ಬೇರೆಯ ಸಿದ್ಧಾಂತಗಳು ಅವು ರಾಜಕೀಯ ಜೊತೆಗೆ ಸೇರ್ಕೊಂಡು ಏನ್ ಮಾಡ್ತಿದ್ದಾವೆ ಅಂತಲೂ ನೋಡ್ಬೇಕು. ನಾವು ಅದನ್ನ ಬಿಟ್ಟು ನಾವು ಅದನ್ನ ಚರ್ಚೆ ಮಾಡಬಾರ್ದು. ನಮ್ಗೆ ಕಂಡಿದ್ದು ಏನು ಅಂತಂದ್ರೆ, ಈ ಸನಾತನ ಅನ್ನೋ ಹೆಸರಿನಲ್ಲಾಗಿರ್ಬೋದು, ಅಥವಾ ಪರಂಪರೆ ಅನ್ನೋದರ ಹೆಸರಿನಲ್ಲಾಗಿರ್ಬೋದು, ಇವೆಲ್ಲದರ ಒಳಗೂ ಸೇರಿಕೊಂಡು ಆ ಐಡಿಯಾಲಜಿ ಅಥವಾ ಆ ಚಿಂತನೆ, ಆ ರೀತಿಯ ಯೋಚನೆ ಏನಿದೆ ಅದನ್ನ ಬೆಂಬಲಿಸ್ತಾ ಇರುವಂತವ್ರು ಏನನ್ನ ಮಾಡಕ್ಕೆ ಆರಂಭ ಮಾಡ್ಬಿಟ್ರು ಅಂದ್ರೆ, ಈ ಧ್ವನಿ ಹೊರಗೆ ಬರಬಾರ್ದು ಅಂತ, ಈ ಒಂದು
ಧ್ವನಿ, ಈ ಒಂದು ಧ್ವನಿ ಇದನ್ನ ಹೊರ ಬರಬಾರ್ದು ಅಂತ ಇದನ್ನ ಪ್ರಶ್ನೆ ಮಾಡಿದ್ದು ಇದೆ ಅಲ್ಲ. ನೀವು ಹಾಗೆ ನೋಡಿದ್ರೆ ಯಾವ ಒಂದು ಪರಂಪರೆಯನ್ನೇ ತಗೊಳ್ಳಿ, ಒಂದು ಇಡೀ ದೇಶದ ಪರಂಪರೆ ತಗೊಳ್ಳಿ, ಧಾರ್ಮಿಕ ಪರಂಪರೆಗಳನ್ನು ತಗೊಳ್ಳಿ, ಯಾವುದೂ ಪ್ರಶ್ನೆಯನ್ನು ಮೀರಿರುವಂಥವು ಅಲ್ವಲ್ಲ. ಅವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದು ಹೆಚ್ಚಾಗಿ ಸಮಾನತೆಯ ಪರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಅಲ್ವೇ ಅಲ್ಲ ಅನ್ನುವಂಥ ಒಂದು ಈ ಆ, ಒಂದು ಸಿದ್ಧಾಂತ ಏನಿದೆ ಅದನ್ನ ನಾವು ಪ್ರಶ್ನೆ ಮಾಡಬೇಕಾದ್ರೆ ಈ ಲಿಂಗಾಯತ ಅನ್ನೋದು ಬೇರೆ ಆಗಿರೋದು ಈ ಅರ್ಥದಲ್ಲಿ ಅನ್ನುವಂಥ, ಅಂದ್ರೆ ಅದರ ಮೌಲ್ಯ ಕಲ್ಪನೆಗಳು, ಅದರ ಸಮಾನತೆ ಮತ್ತು ಇನ್ನೆಲ್ಲ ಮೌಲ್ಯಗಳ ವಿಷಯದಲ್ಲಿ ಅದು ಭಿನ್ನವಾಗಿದೆ ಮತ್ತು ಅದು ಮುಖ್ಯ ಅಂತ. ಮೂರನೆಯದಾಗಿರುವಂಥದ್ದು ಒಂದು ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಕಾಣೋದು, ಅಲ್ಲಿ ನಮಗೆ ಸಿದ್ದರಾಮಯ್ಯ ಮತ್ತು ಇಲ್ಲಿಯ ಇಂದಿನ ರಾಜಕೀಯದ ಒಂದು ಸಂಬಂಧಗಳು ನಮಗೆ ಗೋಚರಿಸಲಿಕ್ಕೆ ಶುರು ಆಗುತ್ತೆ. ಲಿಂಗಾಯತ ಚಳುವಳಿಯ ಪರವಾಗಿ ಸಿದ್ದರಾಮಯ್ಯ ಅವರು ಯಾಕೆ ಆ ರೀತಿಯ ಚಿಂತನೆಯನ್ನು ಮಾಡಿದ್ರು, ನಾನೇನು ಅವರನ್ನ ಹೊಗಳಿ ಹೇಳಬೇಕು ಅಂತ ಅಲ್ಲ, ಅದು ಯಾಕೆ ಅಷ್ಟು ಅವಶ್ಯಕವಾಗಿತ್ತು ಅಂತಂದ್ರೆ ಎಲ್ಲರಿಗೂ ಅರ್ಥವಾಗಿರೋ ಹಾಗೆ ನಮ್ಮ ಸಂವಿಧಾನದ ಮೌಲ್ಯಗಳು ಮತ್ತು ವಚನಕಾರರ ಮೌಲ್ಯಗಳು ಬಹುಪಾಲು ಒಂದೇ ಆಗಿವೆ. ಅದನ್ನು ನಾವು ಗಮನಿಸಬೇಕು. ಯಾಕೆ ಈ ರೀತಿಯ ಒಂದು ಬೆಂಬಲದ ಅವಶ್ಯಕತೆ ಮುಖ್ಯ ಆಗುತ್ತೆ ನಮ್ಮಲ್ಲಿ ಅಂತಂದ್ರೆ, ನಾವು ಒಪ್ಪಿಕೊಂಡಿರುವಂಥ ಸಂವಿಧಾನ ನಮ್ಮ ರಾಷ್ಟ್ರವನ್ನ ಒಂದು ರಾಷ್ಟ್ರವನ್ನಾಗಿ ಮಾಡಿರುವಂಥ ಸಂವಿಧಾನ. ಈ ಸಂವಿಧಾನದ ಪ್ರಾಥಮಿಕ ಮೌಲ್ಯಗಳೇನಿವೆ, ಅತ್ಯಂತ ಬುನಾದಿಯ ಮೌಲ್ಯಗಳೇನಿವೆ, ನೀವು ಏನು ಇದ್ರ ಬಗ್ಗೆ ಮಾಡಬೇಕಾಗಿಲ್ಲ. ಸುಮ್ಮನೆ ನೀವು ಒಂದು ರೀತಿಯಲ್ಲಿ ನಮ್ಮ ಪ್ರಣಾಳಿಕೆಯನ್ನ ಓದಿಬಿಟ್ರೆ ಹಲವಾರು ಬಾರಿ ನಮ್ಗೆ ಏನು ಅನಿಸುತ್ತೆ, ಈ ಪ್ರಣಾಳಿಕೆಯಲ್ಲಿ ಇರುವಂತಹ ಅಂಶಗಳು ನಮ್ಮ ವಚನಗಳಿಂದಲೇ ತಗೊಂಡಿರ್ಬೋದಾ ಅನ್ನುವಂಥ ಒಂದು ಭಾವನೆ ನಮಗೆ ಬರುತ್ತೆ ಅಲ್ಲಿ. ಅಂಥ ಒಂದು ಒಂದು ಸ್ಥಿತಿಯಲ್ಲಿ ಸಹಜವಾಗಿನೇ ನಮಗೇನು ಅನಿಸ್ಬೇಕು ಅಂತಂದ್ರೆ, ಒಂದು ವೇಳೆ ನಾವು ರಾಜಕೀಯದ ಆಚೆಗೇನೋ ಅಥವಾ ಈ ಚರ್ಚೆಗಳ ಆಚೆಗೆ ನೋಡೋದಾದ್ರೆ ಯಾವ ಮೌಲ್ಯಗಳು ನಮಗೆ ಬೇಕು ಅಂತ ನೋಡಿದ್ರೆ, ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ, ನಾವು ಒಂದು ಸಂವಿಧಾನಾತ್ಮಕ ರಾಷ್ಟ್ರವಾಗಿ ನಮ್ಮ ಇವತ್ತಿನ ಭಾರತವನ್ನು ಬೆಳೆಸ್ಬೇಕಾದ್ರೆ ಇದಕ್ಕೆ ನಮಗೆ ಹಿಂದೆ ಇರುವಂತ ಬಳುವಳಿ ಏನಿದೆ, ನಾವೇನು 1950ರಲ್ಲಿನೇ ಎಲ್ಲ ಆರಂಭ ಆಗುತ್ತೆ ಅಂತ ಹೇಳೋಲ್ಲ. ಇದಕ್ಕೆ ನಮ್ಮ ಸಾಂಸ್ಕೃತಿಕ ನೆನಪುಗಳು ಏನಿವೆ, ಹೌದಪ್ಪ ಇದು ಆಗಿತ್ತು ಹಿಂದೆ, ಇದೇ ಮೌಲ್ಯಗಳನ್ನ ಸಾವಿರಾರು ಜನ ಒಂದು ಹೆಸರಿನಲ್ಲಿ ಸೇರಿ ಅದನ್ನ ಪ್ರಸ್ತಾಪ ಮಾಡಿದ್ರು, ಅದನ್ನು ಒಪ್ಪಿಕೊಂಡ್ರು ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ನಮ್ಗೆ ಸಿಕ್ಕೋದು ಬುದ್ಧ ಮತ್ತು ಬಸವ ಬಹಳ ಮುಖ್ಯವಾಗಿ, ಮುಂದೆ ಅಂಬೇಡ್ಕರ್ ನಮ್ಗೆ ಕಾಣ್ತಾರೆ ಅದರಲ್ಲಿ. ಅಂದ್ರೆ ಈ ಅಂಶವನ್ನ ನಾವು ಇಟ್ಕೋಬೇಕು. ಈ ಚಳುವಳಿ ಏನಿದೆ, ಲಿಂಗಾಯತ ಚಳುವಳಿ ಯಾವ ರೀತಿಯಲ್ಲಿ ತನ್ನನ್ನು ಅದು ಬೆಳೆಸ್ಕೋಬೇಕಾಗಿದೆ ಅಂತಂದ್ರೆ, ಈ ಯಾವುದನ್ನ ಲಿಂಗಾಯತ ಅಂತ ನಾವು ಕರಿತೀವೋ, ವಚನಕಾರರನ್ನ ಅವಲಂಬಿಸಿರುವಂತ ಆ ಮೌಲ್ಯಗಳನ್ನ ಈಗಲೂ ಕೂಡ ಇಟ್ಕೊಂಡಿರುವಂಥದ್ದು, ಅದು ಮತ್ತು ನಮ್ಮ ಸಂವಿಧಾನ ಎರಡು ಬಹಳ ಹತ್ತಿರವಾಗಿರೋದ್ರಿಂದ ನಾವು ಈ ಚಳುವಳಿಯನ್ನು ನಡೆಸೋದು ಒಂದು ಸಂವಿಧಾನದ ಒಂದು ಸುಭದ್ರತೆಗಾಗಿ ಮಾಡುವಂತ ಚಳುವಳಿ ಅಂತೂ ನಾವು ಹೇಳಕ್ ತಪ್ಪಿಲ್ಲ. ನಾವು ಏನನ್ನು ಹೇಳ್ಬೋದಾಗಿದೆ ಅಂತಂದ್ರೆ, ಖಂಡಿತವಾಗ್ಲೂ ಕೂಡ ನಾವು ಇದನ್ನ ಹೇಳಕ್ ಸಾಧ್ಯ ಇದೆ. ಅದು ಈ ಸಂವಿಧಾನವನ್ನೇ ನಾವು ಇವತ್ತು ರಕ್ಷಣೆ ಮಾಡಬೇಕಾಗಿದೆ. ನಾನು ಅದಕ್ಕೆ ಇನ್ನೇನು ಹೆಚ್ಚಾಗಿ ಇವತ್ತಿನ ರಾಜಕೀಯ ಸ್ಥಿತಿಯನ್ನ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮೆದುರಿಗೆ ನಮಗೆ ಇವತ್ತು ಇರುವಂತಹದ್ದು, ನಮ್ಮ ಬದುಕು ಹಸನಾಗಿರ್ಬೇಕು ಅಂದ್ರೆ ನಮ್ಮ ಸಾಮಾಜಿಕ ಬದುಕು, ನಮ್ಮ ರಾಜಕೀಯ ಅನ್ನೋದು ಹಸನಾಗಿರ್ಬೇಕು, ಕ್ರೌರ್ಯ ಕಡಿಮೆ ಆಗಿರ್ಬೇಕು, ಹಿಂಸೆ ಇರಬಾರ್ದು, ಇನ್ನೊಬ್ಬರನ್ನ ದ್ವೇಷ ಮಾಡಬಾರ್ದು. ಇದೆಲ್ಲವನ್ನು ಸಂವಿಧಾನ ಒಂದು ರಾಜಕೀಯವಾದಂಥ ರೀತಿಯಲ್ಲಿ ಹೇಳಿದರೆ, ಅದನ್ನ ಸಾಂಸ್ಕೃತಿಕವಾಗಿ ಹೇಳಿದ್ದು ಯಾವುದು ಅಂತ ನಾವು ಹುಡುಕ್ಬೇಕಾಗತ್ತೆ. ಸಾಂಸ್ಕೃತಿಕವಾಗಿ ಯಾಕೆ ಯಾವ್ದು ಹೇಳಿದ್ದು?
ಜನರ ಭಾಷೆಯಲ್ಲಿನೇ ಜನರಿಗೆ ತಲುಪಿನೇ, ಸಮಾಜದ ಎಲ್ಲಾ ವರ್ಗಗಳು ತಲುಪಿನೇ ಅದನ್ನ ಇಷ್ಟು ಗಟ್ಟಿಯಾಗಿ ಹೇಳಿದ್ಯಾವುದು? ರೂಪಕಗಳ ಮೂಲಕ, ಮಾತುಗಳ ಮೂಲಕ, ವ್ಯಂಗ್ಯದ ಮೂಲಕ ಎಷ್ಟು ಬಗೆಯಾಗಿ ಹೇಳಿರುವಂಥದ್ದು ಯಾವುದು ಅಂತಂದ್ರೆ ಅದು ನಮ್ಮ ವಚನಕಾರರ ಒಂದು ಒಂದು ಬರಹ, ಅವರ ಮಾತು ಅದೇನಿದೆಯೋ ಅದು ಹೇಳಿದ್ರಿಂದ ನಾವು ಇವತ್ತು ನಿಮ್ಗೆಲ್ಲ ಗೊತ್ತಿದೆ. ಈ ನಮ್ಮ ಸಂವಿಧಾನಾತ್ಮಕವಾದಂಥ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಕಾರಣಗಳು ನಮಗೆ ಗೊತ್ತು. ನಮಗೆ ಆವಾಗ ನಾವು ಈ ಪ್ರಜಾಪ್ರಭುತ್ವದ ನೆಲೆಗಳನ್ನು ಗಟ್ಟಿ ಮಾಡಬೇಕು ಅಂದಾಗ ಬರೀ ಅದು ರಾಜಕೀಯದಿಂದ ಸಾಧ್ಯ ಆಗಲ್ಲ, ನಾಯಕರಿಂದ ಸಾಧ್ಯ ಆಗಲ್ಲ. ನಾವೆಲ್ಲ ಮನುಷ್ಯರಾಗಿದ್ರಿಂದ ನಮ್ಮ ಭಾವನೆಗಳನ್ನ ಆ ಪರವಾಗಿ ತಿದ್ದಬೇಕು, ನಮ್ಮ ಚಿಂತನೆಗಳನ್ನ ಪ್ರಜಾಪ್ರಭುತ್ವವಾಗಿ ಅದು ತಿದ್ದಬೇಕು ಅಂತಂದ್ರೆ ನಾವು ನಮ್ಮ ಸಾಂಸ್ಕೃತಿಕವಾದ ನೆನಪುಗಳಿಗೆ ಹೋಗ್ಬೇಕಾಗತ್ತೆ. ಕನ್ನಡಿಗರಿಗೆ, ಕರ್ನಾಟಕದವರಿಗೆ ನನಗನ್ಸುತ್ತೆ ಈ ಒಂದು ಸಾಂಸ್ಕೃತಿಕವಾದಂತಹ ಒಂದು ಶ್ರೀಮಂತವಾದಂಥ ನೆನಪು ನಮಗೆ ಈ ವಚನಕಾರ ಚಳುವಳಿಯಿಂದ ನಮಗೆ ಸಿಕ್ಕುತ್ತೆ ಅನ್ನುವಂಥದ್ದು. ಇನ್ನೊಂದು ಮಾತು, ಇದು ಕೆಲವರಿಗೆ ಇಷ್ಟವಾಗದೇ ಇದ್ರೂ ನಾನು ಅದನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ವಾದ ಏನ್ ನಮ್ಮ ಎದುರಿಗೆ ಬರ್ತಾ ಇದೆ ಅಂತಂದ್ರೆ, ಇದು ಹಿಂದೂ ಅಂತ ಕರೆಯುವಂತಹ ಒಂದು ಧರ್ಮದ ಹೊರಗೇನೂ ಅಲ್ಲ ಇದು ಅಂತ ಹೇಳುತ್ತೆ. ಇದನ್ನು ವಿರೋಧ ಮಾಡಕ್ ಹೊರಟ ತಕ್ಷಣ ಬಹಳ ಜನರಿಗೆ ಒಂಥರ ಇರಿಸ್ಮುರ್ಸ್ ಅನ್ಸುತ್ತೆ, ಸಮಸ್ಯೆಗಳು ಹುಟ್ಕೊಳ್ತವೆ. ನಾವ್ ಏನ್ ಕೇಳ್ಬೇಕಾಗಿದೆ ಅಂದ್ರೆ ಒಂದು ಸ್ಪಷ್ಟ ಪ್ರಶ್ನೆ. ಈಗ ಇರುವಂತ ರಾಜಕೀಯ ಶಕ್ತಿಗಳು ಹಿಂದೂ ಧರ್ಮ ಅನ್ನೋದನ್ನ ಹೇಗೆ ವಿವರಿಸ್ತಾ ಇದ್ದಾವೆ ಅಂತ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು. ಮೊದಲು ಮಾಡಬೇಕಾಗಿರೋ ನಮ್ಮ ಒಂದು ದೊಡ್ಡ ಕೆಲಸ ಏನಿದೆ ಅಂತಂದ್ರೆ, ಆಯ್ತಪ್ಪ ಇವರು ಹೇಳ್ತಿದ್ದಾರೆ ಇದೆಲ್ಲವೂ ಹಿಂದೂ ಅನ್ನೋ ಪರಿಕಲ್ಪನೆ ಒಳಗೆ ಹೋಗ್ಬೇಕು, ಸೇರ್ಬೇಕು ಅಂತ ಹೇಳ್ತಿದಾರಲ್ಲ, ಹಾಗಿದ್ರೆ ಮೊದಲನೇ ಪ್ರಶ್ನೆ, ನೀವು ಯಾವ ವ್ಯಾಖ್ಯಾನವನ್ನ ನೀವು ಅದಕ್ಕೆ ಕೊಡ್ತಾ ಇದ್ದೀರಾ? ಯಾವ ರೀತಿಯಲ್ಲಿ ಅದನ್ನು ನೀವು ವಿವರಿಸ್ತಾ ಇದ್ದೀರಾ ಅಂತ ನಾವು ಒಳಗೆ ಹೋಗಿ ನೋಡಿದ್ರೆ ಒಂದು ಸ್ಪಷ್ಟವಾಗಿ ಕಾಣುತ್ತೆ. ಈ ಹಿಂದೂ ಅನ್ನುವಂಥ ಪರಿಕಲ್ಪನೆ ಬಹಳ ವಿಸ್ತಾರವಾದಂಥದ್ದು, ಅದು ಏನನ್ನು ಒಳಗೊಂಡಿದೆ. ನೀವೆಲ್ಲ ಪುಸ್ತಕ ಇತ್ಯಾದಿಗಳಿಗೆ ಹೋಗಿ ಅಂತ ನಾವು ಯಾರು ಹೇಳ್ತಾ ಇಲ್ಲ. ಸುತ್ತಲಿನ ಜೀವನ ನಾವು ನೋಡಿದರೆ ಎಷ್ಟೊಂದು ಬೇರೆ ಬೇರೆ ನಂಬಿಕೆಗಳಿವೆ, ಎಷ್ಟೊಂದು ಬೇರೆ ಬೇರೆ ಜೀವನ ಕ್ರಮಗಳಿವೆ, ಎಷ್ಟೊಂದು ಬೇರೆ ದೈವತ್ವದ ಕಲ್ಪನೆಗಳಿವೆ, ಇವೆಲ್ಲ ಸೇರ್ಕೊಂಡಿದೆ. ಆದರೆ ಈಗ ಆಗ್ತಾ ಇರೋದೇನಂತಂದ್ರೆ ಅವೆಲ್ಲವುಗಳನ್ನ, ಬಹುಮುಖಿಯಾಗಿರೋದನ್ನ, ಬಹುತ್ವ ಇರೋದನ್ನ ಆಚೆಗಿಟ್ಟು ಕೆಲವದನ್ನೇ ಆಯ್ಕೆ ಮಾಡಿಕೊಂಡು ಇದೇ ಈ ಹಿಂದೂ ಅನ್ನುವಂಥದ್ದನ್ನ ಹೇಳಿದಾಗ ಅದರೊಳಗೆ ನಾವು ಈ ಲಿಂಗಾಯತ ಅನ್ನೋದನ್ನು ಸೇರ್ಸಕ್ ಸಾಧ್ಯವಾ? ನನಗನ್ಸುತ್ತೆ ಅಸಾಧ್ಯ ಅಂತ ಅನ್ಸುತ್ತೆ. ಅಂದ್ರೆ ಇದನ್ನ ತುಂಬಾ ಇಕ್ಕಟ್ಟಿನಲ್ಲಿ ಕೆಲವು ಉದ್ದೇಶಗಳಿಗೋಸ್ಕರ ಇದು ಮಾತ್ರ ಅನ್ನೋದಾದ್ರೆ ಅದ್ರೊಳಗೆ ನಾವು ಹೇಗೆ ಸೇರ್ಸಕ್ಕಾಗುತ್ತೆ ಇದನ್ನ? ನನಗನ್ಗೂ ಗೊತ್ತಾಗ್ತಾ ಇಲ್ಲ. ನಾನು ಮತ್ತೆ ಕೇಳ್ತಾ ನಾನು ಕೇಳ್ಕೊಳ್ತಾ ಇರುವಂತ ಪ್ರಶ್ನೆ ಅಂದ್ರೆ, ನನಗೆ ಧರ್ಮ ಗ್ರಂಥಗಳಾಗಿ ಅಂತ ನಾನು ಧಾರ್ಮಿಕ ಸ್ವಭಾವದನ್ನ ಆಗಿಲ್ಲೇ ಇರ್ಬೋದು, ಧಾರ್ಮಿಕ ವ್ಯವಸ್ಥೆ ಬಗ್ಗೆ ಅನುಮಾನಗಳಿರ್ಬೋದು. ಪ್ರಶ್ನೆ ಏನು ಅಂತಂದ್ರೆ, ನಾನು ಇಷ್ಟೇ ಕೇಳೋದು, ಈ ವಚನಗಳು ನನ್ನ ಎದುರಿಗೆ ಇವೆ, ಬಸವ ನನ್ನ ಎದುರಿಗೆ ಇದ್ದಾರೆ, ಅದು ಬಸವ ನನ್ನ ಪ್ರಜ್ಞೆ ಒಬ್ಬ ಭಾಗವಾಗಿಯೇ ಇರೋದು. ನಾನು ಬಹುಶಃ ನನ್ನ ಬಾಲ್ಯದ ದಿನಗಳನ್ನೇ ನಾನು ನೆನ್ಪಾಡ್ಕೊಂಡು ಹೇಳುವಂಥದ್ದಾದ್ರೆ ಆ ವಚನಗಳೇ ನಾವು ಕೇಳಿರುವಂಥ ಮೊದಲ ಮಾತುಗಳಾಗಿದ್ವು. ತುಂಬಾ ಬಡತನದ ಕುಟುಂಬದಲ್ಲಿ ಹುಟ್ಟಿದವನು ನಾನು. ಆದರೆ ನಮಗೆ ಒಂದು ಶಿಕ್ಷಣ ಎಲ್ಲಿ ನಮಗೆ ಮನೆಯಲ್ಲಿನೇ ಶುರುವಾಯಿತು ಅಂತಂದ್ರೆ, ಈ ವಚನಗಳನ್ನ ಬರೀ 6ನೇ ಇಯತ್ತೆ ಓದಂತ ನನ್ನ ತಾಯಿ ಆ ವಚನಗಳನ್ನ ಹೇಳುವಂಥದ್ದು, ಅದನ್ನ ಕೇಳುವಂಥದ್ದು, ಅದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು, ನಾನು ಅದನ್ನ ಇವತ್ತು ಹೇಳಲೇಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಲಿಂಗಾಯತ ಅನ್ನೋದನ್ನ ಒಪ್ಕೊಂಡಿರುವಂತ ಸಾಮಾನ್ಯರು, ನಾನು ಸಾಮಾನ್ಯ ಕುಟುಂಬದವನು, ಅವರೆಲ್ಲರಲ್ಲೂ ಒಂದು ರೀತಿಯಲ್ಲಿ ಇವತ್ತು ಜಾತ್ಯತೀತ ಅಂತಂದ್ರೆ ನಿಮ್ಗೆ
ಅದ್ರ ಬಗ್ಗೆ ಚರ್ಚೆ ಶುರು ಆಗ್ಬಿಡುತ್ತೆ. ನಾ ಹೇಳೋದು ಇಷ್ಟೇಪ್ಪ, ಸಹನೆ ಏನಿದೆ, ಆ, ಬೇರೆಯವ್ರನ್ನ ಒಪ್ಕೊಳ್ಳುವಂಥದ್ದು ಏನಿದೆ, ಆ ಆ ಧರ್ಮಗಳು ಹಾಗಿರ್ಬೋದು, ಪರವಾಗಿಲ್ಲ, ನಾವು ಹೀಗೆ ಅಂತ ಸಮಾಧಾನದಿಂದ ಹೇಳುವಂಥದ್ದು, ಅದು ಈ ಪರಿಸರದಲ್ಲಿ ಇತ್ತು ಅಂತ. ಈ ನಮ್ಮ ಅವತ್ತಿನ ಅನುಭವ ಏನಂದ್ರೆ ಇದು ಅಂತ. ಅದು ಬಂದಂತ ದೊಡ್ಡ ದೊಡ್ಡ ಗ್ರಂಥಗಳೆಲ್ಲ ಇವುಗಳೆಲ್ಲ, ಬಟ್ ಇವು ಕಿವಿಗೆ ಬಿದ್ದಾಗ್ಲೇನೆ ನಮಗೆ ಏನ್ ಅನ್ಸುತ್ತಂದ್ರೆ, ಉದಾಹರಣೆಗೆ ಹೇಳೋದಂದ್ರೆ, ಸಕಲ ಜೀವಾತ್ಮಗಳ ಲೇಸನ್ನೇ ಬಯಸುವುದು ಅನ್ನುವಂಥದ್ದು, ಅದು ಕಿವಿಗೆ ಬಿದ್ದಾಗ ಮನುಷ್ಯರಿಗೆ ಬೇಕಾದಂತಹ ಒಂದು ದೊಡ್ಡ ಸಹನೆ, ಎಲ್ಲವನ್ನೂ ಆ ಪ್ರೀತಿಯಿಂದ ನೋಡುವಂಥದ್ದು, ಎಲ್ಲ ಜೀವಗಳು ಬದುಕಬೇಕು ಅನ್ನುವಂಥದ್ದು, ಅದು ಎಷ್ಟು ಮುಖ್ಯ ಅಂತ ನಮ್ಗೆ ಅದರಿಂದ ಅದು ಬಂದಿರುತ್ತೆ ನಮ್ಮೊಳಗೆ, ಅದನ್ನು ಕೇಳಿದವ್ರಿಗೆ ಅದು ನಮ್ಮ ಮನಸ್ಸೊಳಗೆ ಬಂದಿರುತ್ತೆ. ಹಾಗಿರುವಾಗ ಇವತ್ತು ಯಾವುದನ್ನ ಇದು ಧರ್ಮ ಅಂತ ಹೇಳ್ತಾರೋ, ಅದು ದ್ವೇಷದ ಮೇಲೆ ನಿಂತಿರುವಾಗ ನಾವು ಹೇಗೆ ಅದನ್ನು ಒಪ್ಕೊಳ್ಳೋಕ್ಕಾಗುತ್ತೆ? ಇನ್ನೊಬ್ಬನು ಇವನು ಈ ತರ ನಮ್ಮ ಕಿವಿ ಒಳಗೆ ಇವತ್ತಿಗೂ ರಿಂಗಣ ಆಗ್ತಾ ಇರೋದಂದ್ರೆ, ಇವನ ಆರವ ಅಂತ ಕೇಳಬೇಡಿ ಅನ್ನುವಂಥದ್ದಿರುವಾಗ, ಆ ಮೊದಲಿಂದನೂ ಇವನಲ್ಲ ಅನ್ನುವಂಥ ದ್ವೇಷದ ಭಾವನೆಯನ್ನ ಹೇಳೋದಕ್ಕೆ, ಅದರೊಳಗೆ ನಮ್ಮ ಲಿಂಗಾಯತವನ್ನು ನಾವು ಹೇಗೆ ಸೇರ್ಸಕ್ ಸಾಧ್ಯ ಆಗುತ್ತೆ? ನನಗನ್ಸುತ್ತೆ ಇದು ಅಸಂಗತ, ಇದು ತಪ್ಪು, ಇದು ಸಾಧ್ಯವೇ ಇಲ್ಲೇ ಇರೋದ್ರಿಂದ ಈ ಲಿಂಗಾಯತ ಚಳುವಳಿ ಅನ್ನೋದು ಅನಿವಾರ್ಯವಾಗಿತ್ತು. ಇದರಲ್ಲಿರುವಂಥದ್ದು ಈ ರೀತಿಯ ಪರ್ಯಾಯ ಮೌಲ್ಯಗಳು, ಬೇರೆ ಮೌಲ್ಯಗಳು ಅನ್ನುವಂಥದ್ದನ್ನ ಇದು ನಾವು ಮುನ್ನೆಲೆಗೆ ತರಬೇಕು, ಇದನ್ನ ಚರ್ಚೆಗೆ ತರಬೇಕು ಅನ್ನುವಂಥದ್ದು. ನಾನು ಎಲ್ಲವನ್ನು ಸರಳಗೊಳಿಸ್ತೇನೆ ಅನ್ಕೋಬೇಡಿ, ನನಗೆ ಸುದೀರ್ಘವಾಗಿ ಇದನ್ನ ಅಧ್ಯಯನ ಮಾಡಿರುವಂತಹದ್ದು. ಅನೇಕ ಕವಲುಗಳಿದ್ವು, ಅನೇಕ ಬೇರೆ ಬೇರೆ ರೀತಿಯ ನೋಟಗಳು ಇದ್ವು, ಇಲ್ಲ ಅನ್ನಲ್ಲ. ಆಮೇಲೆ ನಮಗೆ ಅನೇಕ ಕಡೆಗೆ ಒಂದು ಮಧ್ಯ ನಮಗೆ 12ನೇ ಶತಮಾನದ ಆ ಕ್ರಾಂತಿಯ ನಂತರ ಕೆಲವು ಒಂದು ರೀತಿ ಏನ್ ಹೇಳಬೇಕು, ಮೌನಗಳು ಕಾಣ್ತವೆ, ಕೆಲವು ನಮ್ಗೆ ಗೊತ್ತಿಲ್ಲ, ಇನ್ನೂ ಅದನ್ನ ನಾವು ಪರಿಶೋಧನೆ ಮಾಡಬೇಕಾಗಿದೆ, ಮುಂದೆ ಏನಾಯ್ತು ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇದೆಲ್ಲ ಇದ್ರೂ ಕೂಡ ನನಗೆ ಅನ್ಸೋದು ಏನಂದ್ರೆ, 3-4 ಅಂಶಗಳನ್ನ ನಾವು ಈ ಲಿಂಗಾಯತ ಅನ್ನೋದ್ರ ಹಿಂದೆ ಗಟ್ಟಿಯಾಗಿ ಹೇಳಬೇಕಾಗಿದೆ. ಮೊದಲನೇದೇನು ಅಂತಂದ್ರೆ, ಈ ಜಾತಿ ವ್ಯವಸ್ಥೆ ಅನ್ನೋದನ್ನ ಅದು ತಿರಸ್ಕರಿಸಿದ ರೀತಿ ಏನಿದೆ ಅಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಎರಡನೇದು ತಾರತಮ್ಯವನ್ನ ಒಪ್ಪದೇ ಇರುವಂತಹದ್ದು. ಮೂರನೇದು ಏನಂತಂದ್ರೆ, ಒಂದು ರೀತಿ ಅದಕ್ಕೆ ಸರಿಯಾದ ಪದ ಸಿಕ್ಕಿಲ್ಲ, ಒಂದು ಅತ್ಯಂತ ವಿಶ್ವಮಾನವ ಕಲ್ಪನೆನೇ ಅದು. ಒಂದು ರೀತಿಯಲ್ಲಿ ನೋಡೋದಂದ್ರೆ, ಎಲ್ಲರನ್ನೂ ನಾನು ನನ್ನ ಸಮಾನರಾಗಿ ನೋಡ್ತೀನಿ, ಎಲ್ಲರೂ ಕೂಡ ಒಂದು ಮನುಷ್ಯರಾಗಿರೋದ್ರಿಂದ ಅವರಿಗೆ ಮಹಾನತೆಯನ್ನ ಸಾಧ್ಯ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋದು ಏನಿದೆ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಆದ್ರಿಂದ ಇದು ಸಾಧ್ಯ ಆಯಿತು. ಇನ್ನು ಸಿದ್ದರಾಮಯ್ಯನವರು ಮಾಡಿರುವಂತ ಕೆಲಸದ ಬಗ್ಗೆ ಇವತ್ತು ತುಂಬಾ ಚರ್ಚೆ ಆಗ್ತಾ ಇದೆ. ಎಲ್ಲಾ ರೀತಿಯ ಬೇರೆ ಬೇರೆ ವಿಮರ್ಶೆಗಳು ಇವತ್ತು ಬರ್ತಾ ಇದೆ. ನನಗನ್ಸಿದ್ದು ಅವ್ರ ಮುಖ್ಯ ಕೆಲಸ ಏನ್ ಮಾಡಿದ್ದಂದ್ರೆ, ನೀವು ಯಾವ ಪರಂಪರೆಯನ್ನು ಗುರುತಿಸ್ಕೊಳ್ತೀರಾ, ಆಯ್ತಪ್ಪ, ನೀವು ರಾಜಕೀಯ ಧುರೀಣರಾಗಿದ್ದೀರಾ, ಒಂದು ದೊಡ್ಡ ಪಕ್ಷ ಇದೆ, ನೀವು ಒಂದು ದೊಡ್ಡ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರೋ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದೀರಾ, ನೀವು ಏನು ಸಂದೇಶವನ್ನು ಕೊಡಕ್ಕೆ ನೋಡ್ತೀರಾ, ಏನು ನೀವು ಯಾವುದನ್ನ ನೀವು ಗುರುತಿಸಿ ಹೇಳ್ಬೇಕಂತಿದ್ದೀರಾ ಅನ್ನುವಂಥದ್ರೊಳಗೆ ಬಹುಶಃ ಅವರ ಸಮಾಜವಾದಿಯಾದಂಥ ಒಂದು ಪರಂಪರೆ ಇರ್ಬೋದು, ಅವರು ಬೆಳೆದು ಬಂದಂಥ ರೀತಿ ಇರ್ಬೋದು, ಅವರ ಸಹಚರರಾಗಿ ಅಂದರೆ ಅವರ ಬೆಳವಣಿಗೆಯ ಕಾಲದಲ್ಲಿ ಆಗಿರೋರು, ಇದೆಲ್ಲದ್ರಿಂದಲೂ ಅದೆಲ್ಲ ಹಿನ್ನೆಲೆಯಲ್ಲಿ ಅವರು ಒಂದು ಮಾತನ್ನ ಏನ್ ಹೇಳಿದ್ರು, ಬಸವಣ್ಣ ಅನ್ನುವಂಥವ್ರು, ಬಸವ ಒಬ್ಬ ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದು. ಇದು ಬಹಳ ನನಗೆ ಮುಖ್ಯವಾಗಿ ಕಂಡಿದೆ. ಯಾಕೆ ಅಂತ ನಾನು 1-2 ಮಾತುಗಳನ್ನು ಇಲ್ಲಿ ಹೇಳಲೇಬೇಕು. ನಾನು ಇದನ್ನ ನನ್ನ ಲೇಖನದಲ್ಲೂ ಕೂಡ ನಾನು ಬರೆದಿದ್ದೇನೆ. ಏನು ಬರೆದಿದ್ದೇನೆ ಅಂದ್ರೆ, ಈ ಸಾಂಸ್ಕೃತಿಕ ನಾಯಕ, ಕಲ್ಚರಲ್ ಹೀರೋ ಅನ್ನೋದು
ಆಮ್, ಎಲ್ಲಿಂದ ಅದರ ಬಹಳ ಜನ ವಿದ್ವಾಂಸರು ಅದನ್ನು ಬಳಸಿದಾರಲ್ಲ, ಅದರ ಅರ್ಥ ಏನು ಮತ್ತದು ಏನನ್ನು ಸೂಚಿಸುತ್ತೆ ಅನ್ನೋದ್ರೆ ಅದಕ್ಕೆ ಬಹಳ ಸಮರ್ಪಕವಾದಂತ ಒಂದು ವ್ಯಾಖ್ಯಾನ ಇದೆ. ಒಬ್ಬ ಕಲ್ಚರಲ್ ಹೀರೋ ಯಾರು ಅಂತಂದ್ರೆ, ಯಾರು ಸಂಸ್ಕೃತಿಯ ವಲಯದ ಒಳಗೆ ಒಂದು ಮೂಲಭೂತವಾದಂಥ, ಮತ್ತೆ ಹೇಳ್ತೇನೆ, ಒಂದು ಮೂಲಭೂತವಾದಂಥ ಪಲ್ಲಟವನ್ನ ತರ್ತಾನೆ ಮೊದಲನೇದು. ಎರಡನೆಯದು, ಯಾರು ಈ ಸಂಸ್ಕೃತಿಯ ಒಳಗೇನೆ ಹೊಸದಾದಂಥ ನೋಡುವ ರೀತಿಗಳನ್ನ, ಚಿಂತನೆಯ ರೀತಿಗಳನ್ನ ತರ್ತಾನೆ, ಅವನು ಒಬ್ಬ ಸಾಂಸ್ಕೃತಿಕ ನಾಯಕ ಆಗ್ತಾನೆ. ಮೂರನೇದೇನೆಂದ್ರೆ, ಬರೀ ವಿಚಾರ ಇತ್ಯಾದಿಗಳಲ್ಲಿ ಅಲ್ಲ, ಒಂದು ವಾಸ್ತವ ಸಮಾಜ ಏನಿದೆ, ನಿಜ ಸಮಾಜ ಏನಿದೆ, ಅದರೊಳಗೆ ಬದಲಾವಣೆಗಳನ್ನ ತರುವಂತ ಒಂದು ಪ್ರೇರಣೆಯನ್ನ ಯಾರು ಕೊಡ್ತಾರೋ ಅವರಿಗೆ ನಾವು ಸಾಂಸ್ಕೃತಿಕ ನಾಯಕ ಅಂತೀವಿ. ಹೀಗಾಗಿ ಸಿದ್ದರಾಮಯ್ಯನವರು ಈ ಸಾಂಸ್ಕೃತಿಕ ನಾಯಕ ಅನ್ನೋ ಕಲ್ಪನೆಯನ್ನು ಅವರು ಬಳಸ್ಕೊಳ್ಳುವಾಗ ಇವು ಮೂರು ಇತ್ತು. ಮತ್ತು ನನ್ನ ದೃಷ್ಟಿನಲ್ಲಿ ಇವು ಮೂರು ಸರಿ ಅಂತ ನಾನು ಅಂದುಕೊಂಡಿದ್ದೇನೆ. ನೀವು ಇಡೀ ಇತಿಹಾಸವನ್ನೇ ನೋಡಿದ್ರೆ, ಇಡೀ ಕರ್ನಾಟಕದ ಇತಿಹಾಸವನ್ನೇ ನೋಡಿದ್ರೆ, ಅಥವಾ ಅದರ ಆಚೆಗೆ ನೀವು ಒಟ್ಟು ಆ ಭಕ್ತಿ ಪರಂಪರೆ ಇತ್ಯಾದಿಗಳ ನಡುವೆ ನಡೆದಂಥ ಭಾರತೀಯ ಚರಿತ್ರೆಯನ್ನ ನೋಡಿದ್ರೆ, ಇದು ಖಂಡಿತವಾಗ್ಲೂ ಇದು ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಮೂರೂ ಅಂಶಗಳನ್ನ ನಾನು ಏನು ಹೇಳಿದ್ದಲ್ಲ, ಅವು ಆ ಬಸವ ಚಿಂತನೆಯಲ್ಲಿ ಇವೇ ಆಗಿದ್ರಿಂದ ಅದು ಒಂದು ಸಮುದಾಯದ ನಾಯಕರಾಗಿ ನಾವು ರಾಜಕೀಯವಾಗಿ ಅದನ್ನ ಗುರುತಿಸ್ಬೇಕು ಅಂತ ಅಲ್ಲ. ಇವಾಗ್ಲೂ ಅದರ ಅರ್ಥ ಏನು ಅಂದ್ರೆ, ಎಲ್ಲರೂ ಎಷ್ಟೇ ಅವರು ಪ್ರಭಾವಿಯಾಗಿರ್ಬೋದು, ಅಧಿಕಾರದಲ್ಲಿರ್ಬೋದು, ಅವ್ರಿಗೆ ನಾವೆಲ್ಲರನ್ನೂ ಸಾಂಸ್ಕೃತಿಕ ನಾಯಕ ಅಂತ ಕರೆಯಕ್ಕಾಗಲ್ಲ. ಯಾವಾಗ ನಾವು ಅದನ್ನ ಕರಿತೀವಿ ಅಂತಂದ್ರೆ, ಒಂದು ದೊಡ್ಡದಾದಂತ ಒಂದು ಮೂಲಭೂತ ಬದಲಾವಣೆ ಅನ್ನೋದನ್ನ ತರಬೇಕು. ನಾವು ಇನ್ನೊಬ್ಬರ ಜೊತೆಗೆ ಇರುವಂತಹದ್ದು, ನಡೆದುಕೊಳ್ಳುವಂತಹದ್ದು, ಸಮಾಜದ ಪರಿಕಲ್ಪನೆ, ಇವೆಲ್ಲವನ್ನು ಅವರು ಬಸವ ಮಾಡಿದ್ರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ಆ ದೃಷ್ಟಿನಲ್ಲಿ ಅದನ್ನ ಅವರು ಮಾಡಿದ್ರು. ಈಗ ಪ್ರಶ್ನೆ ಇರೋದಂದ್ರೆ, ಇನ್ ಮುಂದೆ ಏನು ಅನ್ನೋ ಈ ಚಳುವಳಿ ಅನ್ನೋದು ಈಗ ಬಲ ಕಳ್ಕೊಳ್ಳುತ್ತಾ, ಶಕ್ತಿಗುಂದುತ್ತಾ, ನಾವು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನನಗೊತ್ತು ಅನ್ನೋ ಒಂದು ಅಹಂಭಾವದಿಂದ ಹೇಳ್ತಾ ಇಲ್ಲ. ನಾನು ಏನನ್ನು ಹೇಳ್ತಿದ್ದೀನಿ ಅಂದ್ರೆ, ಈ ಚಳುವಳಿಯ ಆರಂಭದಲ್ಲಿ ನಾವು ಏನನ್ನ ಗಟ್ಟಿಯಾಗಿ ನಂಬ್ಕೊಂಡು ಆರಂಭ ಮಾಡಲಾಯ್ತೋ ಅದನ್ನ ಹಾಗೇ ನಾವು ಮುಂದುವರಿಸುವುದು ಅವಶ್ಯಕವಾಗಿದೆ. ಈಗಾಗಲೇ ಹೇಳಿದ್ದೀನಿ, ನನ್ನನ್ನು ನಾನೇ ರಿಪೀಟ್ ಮಾಡ್ಕೋಬಾರ್ದು. ಅದರ ವೈಶಿಷ್ಟ್ಯತೆ, ಅದರ ವಿಶಿಷ್ಟವಾದಂತಹ ಸ್ವರೂಪ, ಅದು ಸಂವಿಧಾನದ ಜೊತೆಗೆ, ಅದರ ಮೌಲ್ಯಗಳ ಜೊತೆಗೆ ಹೊಂದಿರುವಂತಹ ಸಂಬಂಧ, ಮತ್ತು ಇಂದಿನ ಸಮಾಜಕ್ಕೆ ಅದು ಬೇಕಾಗಿರುವಂಥದ್ದು. ಇಂದಿನ ಸಮಾಜಕ್ಕೆ ದಿನನಿತ್ಯ ನೋಡ್ತೀವಲ್ಲ, ನನಗನ್ಕೋನು ಬಹಳ ತಲ್ಲಣ ಅನ್ಸುತ್ತೆ, ನಿಮಗೂ ಅನ್ಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಿನನಿತ್ಯ ಏನಿದು ಕೊಲೆ, ಸುಲಿಗೆ, ಅವ್ರ ಮೇಲ್ ದ್ವೇಷ, ಇವ್ರ ಮೇಲ್ ದ್ವೇಷ, ಏನಿದು? ಯಾವ ಹಂತಕ್ಕೆ ನಾವು ಬಂದಿದ್ದೀವಿ? ಈ ನಾಗರಿಕತೆ ಉಳಿಯಕ್ ಸಾಧ್ಯವಾ ಅನ್ನೋ ಪ್ರಶ್ನೆ ನಮಗ್ ಬರಲ್ವಾ? ಏನ್ರಿ ಇದು? ಯಾವ ಒಂದು ಸ್ಥಿತಿಲಿ ಎಲ್ಲಿದ್ದೇವೆ ನಾವು? ನಮ್ಮ ಭಾವನೆಗಳೇ ಸತ್ತು ಹೋಗ್ಬಿಟ್ಟಿದ್ದೀವಿ. ನಮ್ ಯೋಚನೆ ಮಾಡುವಂತ ಮನುಷ್ಯ ಸ್ವಭಾವನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವ. ಹೆಸರಿಗೆ ನಾವು ಪ್ರಜಾಪ್ರಭುತ್ವ ಅಂತ ಮಾತಾಡ್ತೀವಿ, ಸಂವಿಧಾನ ಅಂತ ಬರೀ ಸುಮ್ಮನೆ ನಮ್ಮ ಏನ್ ಹೇಳ್ತೀವಿ, ಲಿಪ್ ಸರ್ವಿಸ್ ಅಂತ ಹೇಳ್ತೀವಲ್ಲ, ಅಷ್ಟನ್ನು ಮಾತ್ರ ಕೊಡ್ತೀವಿ. ಒಳಹೊಕ್ಕು ಈ ಒಂದು ಮನುಷ್ಯ ಪ್ರೇಮ ನಾವು ಬೆಳೆಸ್ಕೊಳಕ್ಕೆ ಯಾಕಾಗಿಲ್ಲ? ಯಾಕೆ ಈ ಪರಿಪರಿ ಹಿಂಸೆಗೆ ನಾವು? ಪ್ರಶ್ನೆ ಇರೋದು ಅರ್ಥ ಮಾಡ್ಕೋಬೇಕು. ನಾನು ಯಾವ ರಾಜಕೀಯ ಪಕ್ಷಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ, ಹೆದರಿಕೆಗಲ್ಲ, ಕಾರಣಕ್ಕಾಗಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ನಮಗೆ ಬೇಕಾಗಿರೋಂಥ ನಮ್ಮ ಮನ ಪರಿವರ್ತನೆ ಅದು ಮೊದಲು ಆಗ್ಬೇಕಾಗಿದೆ. ನಮ್ಗೆ ರಾಜಕೀಯ ಅಲ್ಲ, ಮೊದಲು ಆಗ್ಬೇಕಾಗಿರೋದು ನಾವ್ಯಾಕೆ ಹೀಗಾಗಿದ್ದೀವಿ ಅಂತ. ಯಾಕೆ ಮಾತನ್ನ ನಾನು
ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ ಅಂತಂದ್ರೆ, ಇಡೀ ವಚನ ಪರಂಪರೆ ಕೇಳುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಅಂದ್ರೆ, ನಾನು ಏನು, ನಾನು ಏನಾಗಿದ್ದೀನಿ ಅನ್ನೋಂಥ ನನ್ನ ಬಗ್ಗೆನೇ ನಾನು ಮೊದಲು ಸ್ವಂತ ನನ್ನ ಇದನ್ನು ನಾನು ಶುದ್ಧಿ ಮಾಡ್ಕೋಬೇಕು. ಅಂತರಂಗ ಶುದ್ಧಿ ಅಂತ ಅದನ್ನ ಸುಮ್ಮನೆ ಪದ ಅಲ್ಲ, ಅದು ಏನನ್ನು ಹೇಳ್ತಾ ಇದೆ ಅಂತಂದ್ರೆ, ನೀವು ಈ ಒಳಗಣ ಹೊರಗಣ ಜಗತ್ತನ್ನ ಒಂದುಗೂಡಿಸ್ಬೇಕು. ನೀವು ಹೊರಗಣ ಜಗತ್ತನ್ನ ತಿದ್ದಕ್ಕೆ ಹೋದ್ರೆ ಮೊದಲು ನಿಮ್ಮನ್ನು ತಿದ್ಕೋಬೇಕು ಅನ್ನುವಂಥ ಮಾತನ್ನೇ ವಚನಕಾರ ಹೇಳಿದ್ದಾರೆ. ಇದಕ್ಕಿಂತ ಭಿನ್ನವಾಗಿ ಹೇಳಿರೋ ವಚನ ನಾನಂತೂ ಓದಿಲ್ಲಪ್ಪ. ಆಚರಣೆ ಮಾಡಿಬಿಡಿ ಎಲ್ಲ ಸರಿ ಹೋಗುತ್ತೆ ಅನ್ನೋದನ್ನ ಅವು ಪ್ರಕ್ಷಿಪ್ತ, ಯಾರೋ ಅದ್ರೊಳಗೆ ಸೇರಿಸಿರದೇ ಹೊರತು ಅದು ವಚನ ಪರಂಪರೆಗೆ ಸೇರಿದಲ್ಲ ಅಂತ ನಾನು ಬಹಳ ಖಚಿತವಾಗಿ ಹೇಳ್ತೀನಿ. ಸ್ಪಷ್ಟವಾಗಿರೋದು ಏನು ಅಲ್ಲಿ ಅಂತಂದ್ರೆ, ನಮ್ಮ ಮನಪರಿವರ್ತನೆ ಅಂತ. ಇವರು ನಮ್ಗೆ ಇತಿಹಾಸದ ದಾಖಲೆಗಳು ಬಹಳ ಗೊತ್ತಿಲ್ಲದೆ ಇದ್ರು, ಒಂದು ದೊಡ್ಡ ಚಳುವಳಿ ಬದಲಾವಣೆ ನಡೀತಾ ಇದ್ದ ಹೋರಾಟಗಾರರು ಆಗಿದ್ರು ಇವರೆಲ್ಲರೂ. ಬಸವ ಕೂಡ ಆ ಹೋರಾಟದ ಮುನ್ನೆಲೆಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿಯವರು. ಅಂಥ ಒಂದು ಸಂದರ್ಭದಲ್ಲಿ ಇನ್ಯಾರಾದ್ರೂ ಆಗಿದ್ರೆ, ಇವತ್ತಿನ ಈ ಕಲುಷಿತ ಸಂಪ್ರದಾಯ ಈಗೇನ್ ಬಂದಿದೆಯೋ ಸಂದರ್ಭ, ಅದ್ರಲ್ಲಿ ಬಹುಶಃ ಏನಾಗ್ತಾ ಇತ್ತಂದ್ರೆ ಹೋಗಿ ಮುನ್ನುಗ್ಗಿ ಅಂತ ಹೇಳೋದು. ಆದ್ರೆ ನಮ್ಮ ವಚನಕಾರರು ಬಸವ ಏನ್ ಹೇಳಿದ್ರೆ, ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮ ಒಳ ಹೋಗು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದನ್ನ ನಾವು ಇವತ್ತು ಒಪ್ಕೋಬೇಕು. ನಾವೆಲ್ಲರೂ, ನಾವು, ನೀವು, ನನ್ನನ್ನೇ ನಾನು ಮೊದಲು ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ನಾವು ಇವುಗಳಿಗೆ ಸಮ್ಮತಿ ಕೊಡ್ತೀವಿ? ಯಾಕೆ ಅಸಮಾನತೆಗೆ ನಾವು ಸಮ್ಮತಿ ಕೊಡ್ತೀವಿ? ಯಾಕೆ ಸಾಮಾಜಿಕ ನ್ಯಾಯವನ್ನು ಅನ್ಯಾಯವನ್ನು ನಾವು ಯಾಕೆ ಒಪ್ಕೊಳ್ತೀವಿ? ಯಾಕೆ ಜಾತಿ ಕೇಂದ್ರಿತವಾದಂತಹ ಅಸಹ್ಯ ಮಾತುಗಳನ್ನು ನಾವು ಆಡ್ತೀವಿ? ಯಾಕೆ ರಾಷ್ಟ್ರ ಇತ್ಯಾದಿ ಕಲ್ಪನೆಗಳನ್ನ ಇಟ್ಕೊಂಡು ಯಾಕೆ ನಾವು ಅದಕ್ಕೆ ಯಾಕೆ ಬಲಿ ಹೋಗ್ತಾ ಇದ್ದೀವಿ? ಯಾಕೆ ಒಪ್ಪಿಗೆ ಕೊಡ್ತೀವಿ? ನಮ್ಗೆ ಬಸವ ನೆನಪಾಗಲ್ವಾ? ಅಲ್ಲಮ್ಮ ನೆನಪಾಗಲ್ವಾ? ಅಕ್ಕ ಮಹಾದೇವಿ ನೆನಪಾಗಲ್ವಾ? ಅದನ್ನ ನಾವು ಯೋಚನೆ ಮಾಡ್ಬೇಕು. ಇವಾಗ ನಾವು ಯೋಚನೆ ಮಾಡ್ಬೇಕಾಗಿರೋದಂದ್ರೆ, ಲಿಂಗಾಯತ ಚಳುವಳಿ ಅಂತಂದ್ರೆ ಈ ಚಳುವಳಿ ಆಗ್ಬೇಕು. ಇವತ್ತು ಯಾರೋ ಪಕ್ಷಗಳು ಹೇಳಿದ್ವು, ಸಿದ್ಧಾಂತಗಳು ಹೇಳಿದ್ವು ಅಂದ್ರೆ ನಾವು ಒಪ್ಪಿಕೊಳ್ಳಲ್ಲಪ್ಪ. ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ನಿಮ್ಮನ್ನಲ್ಲ, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ತೀವಿ. ನಮ್ಗೆ ಯಾವುದು ಒಪ್ಪಿತ ಅಂತ ಕಾಣಲ್ವೋ ಅದನ್ನ ನಾವು ಒಪ್ಪಿಕೊಳ್ಳಲ್ಲ ಅನ್ನುವಂಥ ಒಂದು ಮಾತನ್ನ ನಾವು ಹೇಳುವಂಥದ್ದು ಬಹಳ ಮುಖ್ಯವಾಗಿದೆ. ಅದಕ್ಕೆ ನನಗನ್ಸುತ್ತೆ ನಾವು ಇದನ್ನ ಸಂಘಟಿತವಾಗಿ ಇದನ್ನ ಮುಂದುವರಿಸಬೇಕು. ಹೌದು, ತಾತ್ವಿಕವಾಗಿ ಮುಂದುವರಿಸಬೇಕು, ಸೈದ್ಧಾಂತಿಕವಾಗಿಯೂ ಮುಂದುವರಿಸಬೇಕು. ಬರೀ ಒಂದೇ ಅಂತ ಅಲ್ಲ. ನಾವು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ಸಮುದಾಯದ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ವಿಶ್ವಾತ್ಮಕ ದೊಡ್ಡ ಕಲ್ಪನೆ ಇದೆ, ಒಂದು ಯೂನಿವರ್ಸಲ್ ಆಗಿರುವಂಥದ್ದು, ಎಲ್ಲರಿಗೂ ಬೇಕಾಗಿರುವಂಥದ್ದು. ಆ ಒಂದು ನಂಬಿಕೆ ಹೀಗಾಗಿ ನಾವು ಲಿಂಗಾಯತ ಅನ್ನೋ ಪದವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದು ಇವತ್ತು ಪ್ರಸ್ತುತವಾಗಬೇಕು, ಅದು ಮುಂದುವರಿಬೇಕು. ಸಿದ್ದರಾಮಯ್ಯನ ನಂತರವೂ ಕೂಡ ಈ ದೃಷ್ಟಿಯಲ್ಲಿ ಅದು ಮುಂದುವರಿಬೇಕು ಅನ್ನುವಂಥದ್ದನ್ನ ನಾವು ಆಧಾರವಾಗಿ ಇಟ್ಕೊಂಡು ಇದನ್ನ ನಡೆಸ್ಬೇಕು. ನನ್ನಂಥವರು, ಆಗಲೇ ಹೇಳಿದೆ, ನಾನು ಈ ಒಂದು ಸಾಂಸ್ಥಿಕ ಧರ್ಮ ಇತ್ಯಾದಿಗಳ ನಂಬಿಕೆ ನನಗೆ ಕಡಿಮೆ ಇದ್ರೂ ಕೂಡ ವಚನಗಳ ಚರ್ಚೆ, ಅದರ ಬಗ್ಗೆ ಬರ್ತಾ ಇರುವಂತಹ ಬೇರೆ ಬೇರೆ ತಪ್ಪು ವ್ಯಾಖ್ಯಾನಗಳು, ಇದನ್ನು ನಾವು ಪ್ರತಿರೋಧ ಮಾಡೋದ್ರ ಜೊತೆಗೇನೆ ಇದನ್ನ ಹೆಚ್ಚು ಸಾಮುದಾಯಿಕವಾಗಿ ಅದನ್ನ ಮುಂದುವರಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಹೇಳ್ತೇನೆ. ನಾನು ಸಾಕಷ್ಟು ಸಮಯವನ್ನ ತಗೊಂಡಿದ್ರಿಂದ ಇಲ್ಲಿ ನಿಲ್ಲಿಸಿ ಪ್ರಶ್ನೋತ್ತರಗಳು, ಸಂವಾದ ಇದಕ್ಕೆ ಅವಕಾಶ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ.